ಕೂತ್ಕೊಳ್ಳಿ. 2 ನಿಮಿಷ ಬಂದೆ, ಕೂತ್ಕೊಳ್ಳಿ. ಹರೇ ರಾಮ ಹರೇ ರಾಮ. ಜನ್ಮಾದ್ಯಸ್ಯ ಯತೋನ್ಮಯಾತಿ ತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರೌಢ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯುಧಿಷ್ಠಿರ ಮತ್ತೆ ನಾರದರನ್ನ ಪ್ರಶ್ನೆ ಮಾಡ್ತಾ, ಗೃಹಸ್ಥ ಏತಾಂ ಯುಧಿಷ್ಠಿರ ಉವಾಚ ಗೃಹಸ್ಥ ಏತಾಂ ಪದವೀಂ ವಿಧಿನಾ ಯೇನ ಚಾಂಜಸ ಯಾಯಾದ್ದೇವರುಷೇ ಬ್ರೂಹಿ ಮಾದೃಶೋ ಗೃಹ ರೂಢಧೀಹಿ. ಎಲೈ ದೇವಋಷಿಗಳೇ, ಈಗ ಮೂಢಬುದ್ಧಿಯ ವ್ಯಕ್ತಿ ಗೃಹ ಕೃತ್ಯದಲ್ಲಿ ಆಸಕ್ತನಾಗಿ 5 ನಿಮಿಷ ಪಾಠ. ಪಾಠ ಇಲ್ಲದೆ ಇರಬಾರ್ದಲ್ಲ. ನನ್ನಂಥ ಒಬ್ಬ ಸಾಮಾನ್ಯ ಗೃಹಸ್ಥ ಪರಮಹಂಸರಿಗೆ ಲಭ್ಯವಾದ ಲೋಕಸ್ಥಾನಗಳನ್ನೆಲ್ಲ ಪಡೆಯಬಲ್ಲನೋ? ಅದನ್ನ ನನಗೆ ಹೇಳಿ. ಗೃಹಸ್ಥನಾದವನಿಗೆ ಅತ್ಯಂತ ಒಬ್ಬ ಯೋಗಿಯಾದವನು ಪಡೆಯುವ ಸುಖವನ್ನ ಪಡಿಲಿಕ್ಕಾಗುತ್ತೋ ಅಂತ ಪ್ರಶ್ನೆ ಕೇಳ್ತಾನೆ. ಆಗ ನಾರದರು ಹೇಳ್ತಾರೆ, ಸಾಧು ಪೃಷ್ಟಂ ಮಹಾಭಾಗ ಲೋಕಾನಾಂ ಅನುಗೃಹ್ಣತ ತತ್ವೇನ ತದಹಂ ವಕ್ಷೇ ನೈಷ್ಕರ್ಮ್ಯಂ ಏನ ಕರ್ಮಣಾಂ. ನಾರದರು ಹೇಳ್ತಾರೆ, ನೀನು ಹೇಳಿದ ಮಾತು ತುಂಬಾ ಎಚ್ಚರಿಕೆಯಿಂದ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಉಪಯೋಗ ಆಗುವಂಥದ್ದು. ಲೋಕಕ್ಕೆ ಉಪಕಾರವಾಗ್ಲಿ. ಲೋಕಾನಾಂ ಅನುಗೃಹ್ಣತಾ ಸಾಧು ಪೃಷ್ಟ. ನಿನಗೆ ಈ ವಿಷಯ ಗೊತ್ತಿಲ್ಲ ಅಂತಲ್ಲ, ಲೋಕದ ಹಿತದ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳಿದ್ದು ಯುಕ್ತವೇ ಆಗಿದೆ. ಗೃಹಸ್ಥನಿಗೆ ಮೋಕ್ಷ ಸಾಧನೆಗೆ ಬೇಕಾದ್ದೇನು ಅಂತ ನೀನು ಕೇಳಿದ್ದು, ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಅಂತ. ತದಹಂ ವಕ್ಷ್ಯೆ ತತ್ವೇನ ವಕ್ಷ್ಯೆ. ಗೃಹೇಶ್ವವಸ್ಥಿತೋ ರಾಜನ್ ಕ್ರಿಯಾ ಕುರ್ವನ್ ಗೃಹೋಚಿತಾ ವಾಸುದೇವಾರ್ಪಣಂ ಸಾಕ್ಷಾತ್ ಉಪಾಸೀತ ಮಹಾಮುನೀನ್. ಗೃಹಸ್ಥಾಶ್ರಮದಲ್ಲಿ ಆಶ್ರಮೋಚಿತವಾದ ಕರ್ಮಗಳನ್ನು ಮಾಡ್ತಾ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲ ಕರ್ಮಗಳನ್ನು ವಾಸುದೇವನಿಗೆ ಅರ್ಪಿಸುತ್ತಾ ಸಾಧ್ಯವಾದಷ್ಟು ಜ್ಞಾನಿಗಳನ್ನು ಅಪರೋಕ್ಷ ದರ್ಶನವನ್ನ ಮಾಡಿದವರಿಗೆ ನಾವು ಹೆಚ್ಚು ಸೇವೆಯನ್ನ ಸಲ್ಲಿಸುವಂತಹ ಪ್ರವೃತ್ತಿಯಲ್ಲಿ ತೊಡಗಬೇಕು. ಶೃಣ್ವನ್ ಭಗವತೋ ಭೀಕ್ಷ್ಣಂ ಅವತಾರ ಕಥಾಮೃತಂ ಶ್ರದ್ಧದಾನೋ ಯಥಾ ಕಾಲಂ ಉಪಶಾಂತ ಜನಾವೃತಂ. ವಿಹಿತ ಕಾಲದಲ್ಲಿ ಶ್ರದ್ಧೆಯಿಂದ ಪರಮಹಂಸರ ಮುಖದಿಂದ ಭಗವಂತನ ಅವತಾರದ ಕಥಾಮೃತವನ್ನ ಕೇಳ್ತಾ ಮತ್ತೆ ಮತ್ತೆ ಅದನ್ನು ಮನನ ಮಾಡುತ್ತಾ ಇರಬೇಕು. ಗೃಹಸ್ಥನಾದವನಿಗೆ ನಿರಂತರ ಶ್ರವಣ ಅನ್ನೋದು ಹೆಚ್ಚು ಉಪಕಾರವಾದ ಧರ್ಮ ಆಗುತ್ತೆ. ಯಾಕೆಂದ್ರೆ ಕಲಿಯುಗದಲ್ಲಿ ಶಾಸ್ತ್ರದಲ್ಲಿ ಹೇಳಿದ ಎಲ್ಲ ಕರ್ತವ್ಯಗಳನ್ನ ಪೂರ್ಣವಾಗಿ, ಯಥಾರ್ಥವಾಗಿ, ಪರಿಶುದ್ಧವಾಗಿ, ಪೂರ್ಣವಾಗಿ ನಡೆಸ್ಲಿಕ್ಕಾಗುದಿಲ್ಲ. ಹಾಗಾಗಿ ಕನಿಷ್ಠ ಪಕ್ಷ ಕೀರ್ತನೆ ಮತ್ತು ಶ್ರವಣದಲ್ಲಾದ್ರೂ ಮನಸ್ಸನ್ನು ನಿರಂತರ ಹೆಚ್ಚು ತೊಡಗಿಸಬೇಕು. ಅದು ಕಲಿಯುಗಕ್ಕೆ ಲಾಭದಾಯಕವಾದಂತಹ ಒಂದು ದಾರಿ.
ತತ್ಸಂಗ ತತ್ಸಂಗಾತ್ ಶನಕೈ ಸಂಗಂ ಆತ್ಮಜಾಯಾತ್ಮಜಾದಿಷು ವಿಮುಂಚೇನ್ ಮುಂಚಮಾನೇಶು ಸ್ವಯಂ ಸ್ವಪ್ನ ವದುತ್ಥಿತಃ. ಸ್ವಪ್ನದಿಂದ ಎಚ್ಚರಗೊಂಡವನು ತನ್ನ ಸ್ವಪ್ನದಲ್ಲಿ ಕಂಡ ಶರೀರ, ಮಕ್ಕಳು ಇತ್ಯಾದಿಗಳಲ್ಲಿ ತಾನಾಗಿ ಏಳುವಾಗ ಆಸಕ್ತಿ ಬಿಟ್ಟು ಅನಾಯಾಸವಾಗಿ ಅಲ್ಲಿಂದ ಹೊರಬರುವ ಹಾಗೆ ಅಪರೋಕ್ಷ ಜ್ಞಾನಿಗಳ ಸಂಘದಿಂದ ತಾನು ಈ ಹೊರಲೋಕದ ಸಂಬಂಧಗಳಿಂದ ನಿಧಾನಕ್ಕೆ ಆಸಕ್ತಿಯಿಂದ ಹೊರಬಂದು, ಅಂದ್ರೆ ಅದನ್ನ ಬಿಡಬೇಕು ಅಂತಂದ್ರೆ ಬಿಟ್ಟು ಬರುವುದು ಅಂತಲ್ಲ, ಅದಿದ್ರೂ ಕೂಡ ಅದರ ಜೊತೆಗೆ ಅಂಟಿಕೊಳ್ಳದೆ ಬಿಡದಿದ್ದರೂ ಬಿಟ್ಟಂತೆ ಬದುಕಬಲ್ಲ, ಒಂದಲ್ಲ ಒಂದು ದಿವಸ ಅದು ನಮ್ಮಿಂದ ದೂರವಾಗುವ ಸಂಗತಿ. ಇಂಥ ವಸ್ತುಗಳ ಬಗ್ಗೆ, ಸಂಪತ್ತಿನ ಬಗ್ಗೆ, ಆಸ್ತಿಯ ಬಗ್ಗೆ, ಸಂಬಂಧಗಳ ಬಗ್ಗೆ ಆತನಿಗೆ ಸದಾ ಎಚ್ಚರಿಕೆ ಇರಬೇಕು. ಯಾವದರ್ಥ ಉಪಾಸೀನೋ ದೇಹೇ ಗೇಹೇ ಚ ಪಂಡಿತ ವಿರಕ್ತೋ ರಕ್ತವರ್ತತ್ರ ಲೋಕೆ ನರತಾಂ ನಸೇತ್. ಪರಲೋಕದ ಸಾಧನೆಗಾಗಿ ಎಷ್ಟು ಬೇಕೋ ಅಷ್ಟನ್ನು ಈ ಶರೀರದಲ್ಲಿದ್ದು ಅಂದ್ರೆ ಸಾಧನೆ ಮಾಡ್ತಾ, ಜ್ಞಾನಿಗಳ ಸೇವೆಗೆ ಸಂಪತ್ತೆಷ್ಟು ಬೇಕೋ ಅಷ್ಟನ್ನ ಮನೆಯಲ್ಲಿ ಇಟ್ಟುಕೊಂಡು ಅಂತರಂಗದಲ್ಲಿ ಅವುಗಳ ಬಗ್ಗೆ ವಿರಕ್ತಿಯನ್ನ ಹೊಂದಿ, ಹೊರಗೆ ಎಲ್ಲದರಲ್ಲಿಯೂ ಒಬ್ಬ ಸಾಮಾಜಿಕವಾಗಿ ಪ್ರೀತಿಯನ್ನ ವಿಸ್ತಾರವಾದ ದೃಷ್ಟಿಯನ್ನ ಇಟ್ಟುಕೊಂಡು ಮನುಷ್ಯನ ನಡುವೆ ಮನುಷ್ಯನಂತೆ ಇದ್ದು ನೃಲೋಕೆ ನರತಾಂ ನ್ಯಸೇತ್ ನ ವಸೇತ್. ನರಲೋಕದ ನಡುವೆ ನರರಂತೆ ತಮ್ಮ ಮನಸ್ಥಿತಿಯನ್ನ ಇರಿಸಿ, ಆದ್ರೆ ಇದ್ಯಾವುದೂ ಕೂಡ ಶಾಶ್ವತ ಅಲ್ಲ. ಯಾಕಂದ್ರೆ ಎಲ್ರಿಗೂ ನೀವು ಒಂದೇ ಸರ್ತಿ ವೇದಾಂತದಲ್ಲಿ ನೀವು ಹೇಗಿದ್ರು ಬಿಟ್ಟು ಹೋಗೋರು, ನೀವ್ಯಾಕೆ ನಮ್ ಜೊತೆಗಿದ್ದೀರಿ, ಈಗಲೇ ಹೊರಟೋಗ್ಬೋದಲ್ವಾ ಅಂತ ಹೇಳುದಲ್ಲ. ನಿಮ್ಗೆ ವೇದಾಂತದ ವೈರಾಗ್ಯ ಬಂದಿರಬಹುದು, ಆದ್ರೆ ಉಳಿದವರಿಗೆ ಅದನ್ನ ಕಲ್ಪಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ. ಆಗ ಅವರಿಗೆ ನೀವು ಅತ್ಯಂತ ಪ್ರಾಮಾಣಿಕವಾದ ಪ್ರೀತಿಯನ್ನೇ ಕೊಡಬೇಕು. ಆದ್ರೆ ನಮಗೆ ಆ ಪ್ರೀತಿಯ ಹಚ್ಚಿಕೊಳ್ಳುವಿಕೆಯಿಂದ ಸಾಧನೆಗೆ ಘಾಸಿಯಾಗದಂತೆ ಒಂದಲ್ಲ ಒಂದು ದಿವಸ ಇದು ಕಡಿದು ಹೋಗಬೇಕಾದ ಬಳ್ಳಿ ಅನ್ನುವ ಎಚ್ಚರಿಕೆಯಿಂದಲೇನೆ ಬದುಕಬೇಕು. ಬಳ್ಳಿ ಎಷ್ಟು ದಿವಸ ಮರದ ಜೊತೆಗಿರುತ್ತೆ? ಮರ ಇರುವ ತನಕ. ಮರ ಬಿದ್ದು ಹೋದಾಗ ಬಳ್ಳಿಯು ತಾನಾಗಿ ಬಾಡಿ ಹೋಗಿಯೇ ಹೋಗ್ಬೇಕು ಕೂಡ. ಆದ್ರಿಂದ ಆ ರೀತಿ ಉಳಿದವರಲ್ಲಿ ತಾನು ವರ್ತಿಸಿದಂತೆ ಅವರು ಕೂಡ ವೈರಾಗ್ಯ ಭಾವದಿಂದ ವರ್ತಿಸ್ಬೇಕು ಅಂತ ಹಠ ಮಾಡುವುದಲ್ಲ. ತನ್ನಲ್ಲಿ ಅತ್ಯಂತ ಆಸ್ತೆ ಇಟ್ಟು ಸತ್ಕರ್ಮದಲ್ಲಿ ತೊಡಗಿದವರಿಗೆ ಜೀವನದ ಆಸ್ತಿಗೆ ಕುರಿತಾಗಿ ಅವರು ಏನ್ ಕರ್ತವ್ಯ ಮಾಡ್ತಾರೋ ಅದನ್ನ ಪ್ರಶಂಸಿಸುತ್ತಾ, ಅದರಲ್ಲಿ ಅವರಿಗೆ ಇನ್ನಷ್ಟು ಆಸಕ್ತಿ ಬರುವಂತೆ ಮಾಡ್ತಾ, ಆದ್ರೆ ಆ ಕರ್ತವ್ಯದಿಂದ ಅವರಿಗೆ ವಿಮುಕ್ತರಾಗುವ ದಾರಿ, ಎಚ್ಚರ, ಪ್ರೀತಿ ಇದೆ ಅಂತ ಗೊತ್ತಾದಾಗ ಅದರಲ್ಲಿ ಅವರಿಗೆ ಜ್ಞಾನಪೂರ್ವಕವಾಗಿ ನಿಧಾನಕ್ಕೆ ಅವರಿಗೆ ತಿಳಿ ಹೇಳ್ತಾ, ಎಂದು ಜೋರ್ ಮಾಡಿ ಯಾವುದನ್ನು ಹೇಳಲಿಕ್ಕೆ ಆಗುದಿಲ್ಲ, ಮತ್ತೆ ಹೇಳಬಾರದು ಕೂಡ. ಅದು ಯಾವ ಬಗ್ಗೆ ಬೇಕಾದ್ರೂ ಆಗಿರ್ಬೋದು. ವಿಷಯದ ವೈರಾಗ್ಯದ ಕುರಿತಾಗಿ ಬರಬೇಕಾದ ಭಾವನೆಯೂ ಆಗಿರ್ಬೋದು, ಅಥವಾ ಆರ್ಥಿಕ ವಸ್ತುಗಳ ಮೇಲೆ ಉಂಟಾಗುವಂತಹ ಆಸಕ್ತಿ ಇರಬಹುದು, ಅಥವಾ ವಸ್ತ್ರಗಳಲ್ಲಿ ಹುಟ್ಟುವಂತಹ ಅತಿಯಾದ ಪ್ರೀತಿ ಇರಬಹುದು. ಎಲ್ಲವೂ ಕೂಡ ಒಂದು ಕಾಲದಲ್ಲಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಅದನ್ನು ಯಾರು ಕೂಡ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗುವಂತದ್ದಲ್ಲ. ಆದ್ರೆ ಅದು ಯಾಕೆ ಬೇಕು, ಎಷ್ಟು ಬೇಕು, ಎಲ್ಲಿವರೆಗೆ ಬೇಕು, ಅದರ ಉದ್ದೇಶ ಏನು? ಭೋಗವೇ ಜೀವನದ ಉದ್ದೇಶ ಅಲ್ಲ, ಶರೀರದ ಪೋಷಣೆಯೇ ಜೀವನದ ಗುರಿ ಅಲ್ಲ. ಈ ಪೋಷಿತವಾದ ಶರೀರದಿಂದ ಸಾಧನೆಗೆ ಅನುಕೂಲಕರವಾದ ರೀತಿಯಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು ಅಂತ ಬಹಳ ಮೆತ್ತನೆ ತಿಳುವಳಿಕೆಯನ್ನ, ವ್ಯವಹಾರವನ್ನ ಮಾಡುತ್ತಾ ತಿಳಿಸ್ಬೇಕು ಅಂತ ಈ ರೀತಿ ನಾರದರು ಧರ್ಮರಾಜನಿಗೆ ಗಾರ್ಹಸ್ಥ್ಯ ಧರ್ಮದ ವೈಶಿಷ್ಟ್ಯವನ್ನ ಕುರಿತಾಗಿ ಇನ್ನೂ ಅನೇಕ ಮಾತುಗಳಲ್ಲಿ ನಿರೂಪಣೆ ಮಾಡುತ್ತಾರೆ. ಇನ್ನು ಮುಂದೆ ಯಾರ್ಯಾರು ಇಲ್ಲಿಗೆ ಪಾಠ ಮುಗಿಯತ್ತೆ, ಪ್ರಶ್ನೆಗಳಿರ್ತಾವೆ, ಉತ್ತರ ಗೊತ್ತಿದ್ದವರು ನಿಮ್ಮ ನಿಮ್ಮ ಗುಂಪಿನಲ್ಲಿ ಹೇಳ್ಬೋದು. ನಾನು ಇಲ್ಲಿ ಹುಡುಗರಿಗೆ ಪ್ರಶ್ನೆ ಕೇಳ್ತಾ ಇರ್ತೇನೆ, ನೀವು ಉತ್ತರ ಹೇಳುದು ಬೇಡ, ಗುಂಪಿನಲ್ಲಿ ಹಾಕ್ತಾ ಹೋಗಿ. ಹುಡುಗರಿಗೆ ಪರೀಕ್ಷೆ ಆಗ್ತಾ ಇರುತ್ತೆ, ಅವರಿಗೆ ಓದಿದ್ಮೇಲೆ ಅದೊಂದು ಪರೀಕ್ಷೆ ಆಗ್ಬೇಕು ಅಂತ ನಿಯಮ ಇದ್ದದ್ರಿಂದ ಆ ಪರೀಕ್ಷೆ ನಡೆಯುತ್ತೆ. ನೀವು ಆಸಕ್ತರು ಇದರಲ್ಲಿ ಭಾಗವಹಿಸಿ ಉತ್ತರಗಳನ್ನು ಕೊಡುವ ಪ್ರಯತ್ನ ಮಾಡ್ಬೋದು. ಹೇಳುದು ಬೇಡ, ಅಲ್ಲಿ ನಿಮ್ಮ ಗುಂಪಿನಲ್ಲಿ ಅದನ್ನ ಹಾಕ್ತಾ ಹೋಗಿ ಪ್ರಶ್ನೆಗಳಿಗೆ ಉತ್ತರವನ್ನ. ಯಾವುದೆಲ್ಲ ಪರೀಕ್ಷೆ ಅಂದ್ರೆ ನಿಮ್ಗೊಂದು ಆಕಸ್ಮಿಕ ಪರೀಕ್ಷೆ ಆಗಿದ್ರೆ ಪರವಾಗಿಲ್ಲ, ಈಗ ಎಷ್ಟು ಗೊತ್ತಿದೆ ಅನ್ನೋದು ಗೊತ್ತಾಗುತ್ತೆ. 6ನೇ ಸ್ಕಂದ ಮತ್ತು 7ನೇ ಸ್ಕಂದದ ನರಸಿಂಹಾವತಾರದ ಸಮಾಪ್ತಿಯ ತನಕ. 6ನೇ ಸ್ಕಂದದ
ಆರಂಭ ಆಗುವುದು ಅಜಾಮಿಳನ ಕಥೆಯ ಮೂಲಕ ಅಲ್ವಾ? ಎಲ್ರಿಗೂ ಗೊತ್ತಲ್ವಾ? ಈಗ ಯಾರು ಪ್ರಶ್ನೆಗೆ ಉತ್ತರ ಕೊಡೋರು? ಹಾ, ಅದೇ ಒಬ್ಬೊಬ್ರೆ. ನಾನು ಹೆಸರು ಕರಿತೇನೆ. ಹೇಗೆ ಕರೆಯುದು? ಇಂಕಿ ಪಿಂಕಿ ಪಾಂಕಿ ಅಂತನಾ? ಹಾ, ಹಂಸಿನಿ ಬನ್ನಿ. ಯಾರದು? ಒಂದೇ ಒಂದು ನಿಮಿಷ. ಅಲ್ಲ, ಉಳಿದವರು ಕೂತ್ಕೊಳ್ಳಿ, ತೊಂದ್ರೆ ಇಲ್ಲ. ಉತ್ತರ ಹೇಳ್ಬಾರ್ದು ಅಷ್ಟೇ. ಯಾಕೆಂದ್ರೆ ಎಲ್ರಿಗೂ ಒಂದೇ ಪ್ರಶ್ನೆ ಅಲ್ಲ, ಬೇರೆ ಬೇರೆ ಪ್ರಶ್ನೆ ಇರುತ್ತೆ. ಯದ್ಯದಾಚರತಿ ಶ್ರೇಯಾನ್ ಇತರಸ್ತತ್ತದೀಹತೆ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ ಒಂದು ಶ್ಲೋಕ ಇದೆ. ಇದು ನಿಮಗೆ ಬೇರೆ ಯಾವ ಶ್ಲೋಕವನ್ನ ನೆನಪು ಮಾಡುತ್ತೆ? ಯಾರು ಬರೆದಿದ್ದು? ಕಾಳಿದಾಸ. ಉತ್ತರ ಸರಿ, ಆದ್ರೆ ಕಾಳಿದಾಸ ಅಲ್ಲ. ಶ್ರೋತೃ ವರ್ಗಕ್ಕೆ ಅವಕಾಶ. ಹೇಳಿ. ಸರಿ. ಅಜಾಮಿಳ ಯಾವ ರಾಜ್ಯದಲ್ಲಿ ಅಥವಾ ಗ್ರಾಮದಲ್ಲಿ ಇದ್ದ ಅಂತ ಉಲ್ಲೇಖ ಬರುತ್ತೆ? ಕನ್ಯಾಕುಬ್ಜ. ಸಮೀಚೀನಂ. ಇನ್ನು ಮುಗ್ದಿಲ್ಲ. ಆದಿತ್ಯರು ಅಂದ್ರೆ ಯಾರು? ಆದಿತ್ಯರು ಅಂದ್ರೆ ಯಾರು? ಅವ್ರ ಎಷ್ಟ್ ಜನ? 12. ಸರಿ, ಅದ್ರಲ್ಲಿ ಒಂದು 2-3 ಜನರ ಹೆಸರು ಹೇಳ್ಬೋದಾ? ಪಾರಸ್ವಾಮ. ವಿವಸ್ವಾನ್ ಕರೆಕ್ಟ್. ಸೂರ್ಯನೇ ವಿವಸ್ವಾನ್. ಇಂದ್ರ. ಉತ್ತರ ನೀವು ಕೊಡ್ಬೇಡಿ, ಬರೀರಿ ಉತ್ತರ ಕೊಡ್ಬೇಡಿ. ಕೇಳಿಸ್ತಾ? ಏನು? ಇನ್ನೊಬ್ಬ ಪ್ರಸಿದ್ಧ ಇದ್ದಾನೆ, ಕೊನೆಯವನು. ಚಿಕ್ಕವನಾದ್ರೂ ಎಲ್ರಿಗಿಂತ ದೊಡ್ಡವನು. ಕರೆಕ್ಟ್. ಅವನಿಗೇನ್ ಹೆಸರಿತ್ತಾಗ? ವಾಮನ. ಓ, ಸರಿ. ವಿವಸ್ವಾನ್, ಅರಿಯಮ, ಪೂಷ,
ತ್ವಷ್ಟ, ಸವಿತ, ಭಗ, ಧಾತ, ವಿಧಾತ, ವರುಣ, ಶಕ್ರ, ಮಿತ್ರ, ಉರುಕ್ರಮ. ಅಂದ್ರೆ ಉರುಕ್ರಮ ಅಂದ್ರೆ ವಾಮನ. ಸರಿ. ವೈವಸ್ವತ ಮನುವಿಗೆ ಮಕ್ಳಿದ್ರಲ್ವಾ, ಹೆಂಡತಿಯರು ಯಾರಿಬ್ರು? ಆರನೇ ಸ್ಕಂದನೆ 6ನೇ ಅಧ್ಯಾಯ. ಗೊತ್ತಿಲ್ಲ. ನೆಕ್ಸ್ಟ್ ಬರೋರು ಎದುರುಗಡೆ ಬಂದು ಕೂತ್ಕೊಳ್ಳಿ. ಯಾರು? ತನ್ಮಯಿ ಕೂತ್ಕೊ ಬಂದು, ಮಣೆ ಹಾಕೊಂಡು. ಆಗಿಲ್ಲ ಬೇಗ ಬೇಗ ನೆಕ್ಸ್ಟ್ ಬಂದು ಕೂತ್ಬೇಕು. ಶ್ರದ್ಧಾನಾ ಸರ್? ಹೇಳ್ತೇನೆ. ಈ ಪ್ರಶ್ನೆಗೆ ಉತ್ತರ ಗೊತ್ತಾ ಗುಂಡಮ್ಮ? ವೈವಸ್ವತ ಮನುವಿನ ಹೆಂಡತಿಯ ಹೆಸರು ಗೊತ್ತಾ? ಕರೆಕ್ಟ್ ಹೇಳು. ಸಂಧ್ಯಾ. ಈಗ ಪೋಷಕ ವರ್ಗಕ್ಕೆ ಪ್ರಶ್ನೆ. ಒಬ್ಳೇನಾ? ಛಾಯಾ ಒಬ್ಳೇ, ಇಬ್ರಾಗಿ ಓಡಾಡಿದ್ದು. ಸರಿ. ಈಗ ಪ್ರಶ್ನೆ ಅವಳಿಗೆ, ತನ್ಮಯಿಗೆ. ಮಕ್ಕಳ ಹೆಸರು ಗೊತ್ತಾ ಯಾರಾದ್ರೂ? ಈಗ ನೆನಪಾಗತ್ತಾ? ಹಂಸಿನಿ ಹೇಳು. ಒಂದಾಯ್ತು. ಎರಡಾಯ್ತು. ಇಬ್ರೇನ ಮಕ್ಕಳು? ನಾನು ಇಬ್ರದ್ದು ಅಂದ್ರೆ ಇಬ್ರಲ್ಲಿ ಮಕ್ಕಳೆಷ್ಟು ಕೇಳಿದ್ದು? ಶನಿ. ಸರಿ. ಸಂಜ್ಞೆಯಲ್ಲಿ ಯಮ. ಸರಿ. ಆಮೇಲೆ ಯಮುನಾ ಬರ್ತಾಳ. ಯಮ, ಯಮಿ, ಆಮೇಲೆ ಇನ್ನೊಬ್ಬ ಮನು ಇದ್ದಲ್ಲ ಒಬ್ಬ. ಶ್ರಾದ್ದ ದೇವ. ಸರಿ. ಆಮೇಲೆ ಇರ್ಲಿ, ಸರಿ ಹೋಯ್ತು. ತನ್ಮಯಿಗೆ ಪ್ರಶ್ನೆ. ದಕ್ಷನಿಗೆ ಎಷ್ಟು ಜನ ಹೆಣ್ಮಕ್ಳು ಹುಟ್ಟಿದ್ದು? ಸರಿ. ಅದರಲ್ಲಿ ಕಶ್ಯಪನಿಗೆ ಎಷ್ಟು ಕೊಟ್ರು? ಚಂದ್ರನಿಗೆ? ಕಶ್ಯಪನಿಗೆ? ಹಂಸಿನಿ ಹೇಳು. ಸಮೀಚೀನ. ಸರಿ, ನೀವು ಒಂದ್ಸಲಿ ಕರೆಕ್ಟ್ ಆನ್ಸರ್ ಅದನ್ನ ಏನು ಅಂತ ಹೇಳಿದ್ರೆ ಒಳ್ಳೇದಿರ್ತಿತ್ತು. ಯಾಕಂದ್ರೆ ಈಕೋ ಆಗ್ತಾ ಇದೆ, ಕೇಳ್ತಾ ಇಲ್ಲ. 60 ಜನ ಮಕ್ಕಳಲ್ಲಿ 13 ಕಶ್ಯಪನಿಗೆ,
27 ಚಂದ್ರನಿಗೆ, ಆಮೇಲೆ ಹಾ ಹೇಳಿ. 10 ಧರ್ಮನಿಗೆ, 10 ಧರ್ಮನಿಗೆ, ಇಬ್ರನ್ನ ಕೃಷಾಶ್ವನಿಗೆ, ಇಬ್ರನ್ನ ಊಟನಿಗೆ, ಮತ್ತಿಬ್ರನ್ನ ಅಂಗೀರಸನಿಗೆ, ತಾರ್ಕ್ಷನಿಗೆ. ಇಲ್ಲಿ ಒಂದು ತಾರ್ಕ್ಷನಿಗೆ ಅನ್ನೋದ್ರಲ್ಲಿ ವಿಶೇಷ ವ್ಯಾಖ್ಯಾನ ಏನು ಅಂದ್ರೆ, ಆ ತಾರ್ಕ್ಷ ಯಾರು ಅಂದ್ರೆ ಕಶ್ಯಪನೇ ಅಂತ ಒಂದು ವಿವರಣೆ ಇದೆ. ಹಾಗಾಗಿ 13 + 4 ಆಯ್ತು, ಒಟ್ಟು 17 ಆಯ್ತು ಅಲ್ಲಿಗೆ. ಸರಿ. ಇಂದ್ರ ತನ್ನ ಆಸ್ಥಾನದಲ್ಲಿ ಕುಳಿತಿರುವಾಗ ಯಾರೋ ಒಬ್ಬರಿಗೆ ಅವಮಾನ ಆಗುತ್ತೆ. ತನ್ಮಯಿ ಯಾರಿಗೆ? ಹಂಸಿನಿ. ಸಮೀಚೀನ. ಕೊನೆಗೆ ಅಜಾಮಿಳ ಯಾವ ಊರಿಗೆ ಹೋಗಿ ತಪಸ್ ಮಾಡಿದ? ತನ್ಮಯಿ, ಹಂಸಿನಿ, ಉಳಿದವ್ರು ಯಾರಾದ್ರೂ ಹೇಳ್ಬೋದು. ಈಗ ನೀವು ಹೇಳಿ. ಹರಿದ್ವಾರ. ಬದ್ರಿ ಅಲ್ಲ, ಹರಿದ್ವಾರ. ಗುಂಪಿನಲ್ಲಿ ಗೋವಿಂದ. ಉಳಿದಿದ್ದೆಲ್ಲ ಹೇಳಿದ್ ಸರಿ. ಭೂತನಿಗೆ, ಕೃಷಾಶ್ವನಿಗೆ, ಇನ್ನೊಂದು ಯಾರಿಗೆ ಹೇಳಿದ್ ನೀನು? ಧರ್ಮನಿಗೆ 10, ಕಶ್ಯಪನಿಗೆ 4. ಭೂತ, ಅರಿಯಮ, ತ್ವಷ್ಟ. ಸರಿ. ಬೃಹಸ್ಪತ್ಯಾಚಾರ್ಯರ ಸ್ಥಾನಕ್ಕೆ ದೇವತೆಗಳು ಯಾರನ್ನ ಕರೆಸ್ಕೊಂಡ್ರು? ತನ್ಮಯಿ. ಇನ್ನೊಂದ್ ಸರ್ತಿ ಕ್ವಶನ್. ಇಂದ್ರ ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಆಯ್ತಲ್ವಾ, ಆಗ ಹೊರಟೋದ್ರು ಅವರು. ಆಗ ಇಂದ್ರ ಆ ಸ್ಥಾನಕ್ಕೆ ಬೇರೆಯವರನ್ನ ತಂದು ಕೂಡಿಸಿಕೊಂಡ. ಯಾರನ್ನ ಕರೆಸ್ಕೊಂಡ? ಬೃಹಸ್ಪತ್ಯಾಚಾರ್ಯರ ಸ್ಥಾನಕ್ಕೆ ಇಂದ್ರನೇ ಕರೆಸಿಕೊಂಡದ್ದು. ಇಂದ್ರನ ಸ್ಥಾನಕ್ಕೆ ನಹುಷ ಬಂದದ್ದು. ಹಂಸಿನಿ? ವಿಶ್ವರೂಪಾಚಾರ್ಯರು. ಸಮೀಚೀನಂ. ಹಂಸಿನಿ ಹೇಳ್ಬಹುದು. ಲೆಕ್ಕ ಇಲ್ಲ, ನಂಗೆ ತಲೆಗೆ ತೋಚಿದಷ್ಟು. ಅಕ್ಷತಾ? ದೇವತೆಗಳು ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡ್ಲಿಕ್ಕೋಸ್ಕರ ಒಬ್ಬ ಋಷಿ ಹತ್ರ ಹೋಗಿ ನಿನ್ನ ಶರೀರ ಕೊಡು ಅಂತ ಕೇಳ್ತಾರೆ. ಯಾವ ಋಷಿ? ದಧೀಚಿ. ಅಕ್ಷತ. ಸಮೀಚೀನಂ. ಯಾವ ಮಂತ್ರದ ಜಪದಿಂದ ಅವರಿಗೆ ಸಿದ್ಧಿ ಇತ್ತು? ಯಾವ ಸ್ತೋತ್ರ ಅಥವಾ ಯಾವ ಮಂತ್ರ? ಈಗ ಈ ಪ್ರಶ್ನೆಗೆ ಉಪ ಪ್ರಶ್ನೆಯಾಗಿ ಸೇರಿಸ್ತೇನೆ. ಈಗ ಗೊತ್ತಾಗುತ್ತೆ, ಇದು ಕ್ಲೂನು ಹೌದು, ಪ್ರಶ್ನೆನೂ ಹೌದು.
ಇಂದ್ರನಿಗೆ ವಿಶ್ವರೂಪಾಚಾರ್ಯರು ಒಂದು ಮಂತ್ರವನ್ನ ಬೋಧಿಸ್ತಾರೆ ದೇವತೆಗಳಿಂದ ರಕ್ಷಣೆ ಪಡೀಲಿಕ್ಕೆ. ಆ ಅದು ವಿಶೇಷ ಮಂತ್ರ, ವಿಶೇಷ ಸ್ತೋತ್ರ ಕೂಡ. ಯಾರಾದ್ರೂ ಹೇಳ್ತೀರಾ? ಹೇಳಿ. ನಾರಾಯಣ ವರ್ಮ ಸರಿಯಾದ ಉತ್ತರ. ಎರಡೂ ಆಗುತ್ತೆ, ನಾರಾಯಣ ಕವಚನೂ ಆಗುತ್ತೆ, ನಾರಾಯಣ ವರ್ಮನೂ ಆಗುತ್ತೆ. ಯಾರನ್ನ ಕೊಲ್ಲಿಕ್ಕೋಸ್ಕರ ದಧೀಚಿಯ ಶರೀರವನ್ನ ಸ್ವೀಕರಿಸಲಾಯಿತು? ತನ್ಮಯಿ ಹೇಳು. ಕರೆಕ್ಟ್ ಆಗಿ ಹೇಳ್ಬೇಕು. ವೃತ್ರಾಸುರ. ಸಮೀಚೀನ. ವೃತ್ರ ಅಂತ ನುಂಗಿ ಬಿಟ್ರೆ ನಂಗೆ ಗೊತ್ತಾಗುದಿಲ್ಲ. ಇಂದ್ರನ ಆನೆಯ ಹೆಸರೇನು? ಅಕ್ಷತ. ಇಂದ್ರನ ಆನೆಯ ಹೆಸರೇನು? ಅದಕ್ಕೆ 5 ಸೊಂಡ್ಲಿದೆ, 4 ದಂತ ಇದೆ. ತನ್ಮಯಿ. ಇದೇ ತರ ಇನ್ನೊಂದು ಪ್ರಶ್ನೆ. ಇಂದ್ರನ ಕುದುರೆ ಹೆಸರೇನು? ಆಡಿಯನ್ಸ್. ಐರಾವತ. ಉಚ್ಚೈಶ್ರವಸ್ಸು. ಸರಿ. ಇಂದ್ರನ ಕೈಯಿಂದ ವಜ್ರಾಯುಧ ಬಿದ್ದು ಹೋದಾಗ ಎದುರಾಳಿಯೇ ಆ ವಜ್ರಾಯುಧವನ್ನು ಎತ್ತಿಕೊಡ್ತಾನೆ. ಯಾರವನು? ಯಾರು? ಅಕ್ಷತ. ಹೋಯ್ತು. ನಾನು 2 ಅಂತ ಹೇಳಿ 0 ಅಂದ್ಬಿಡ್ತೇನೆ ಈಗ. ಅಕ್ಷತಾಗೆ ಪ್ರಶ್ನೆ. ಒಬ್ಬ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದ ವ್ಯಕ್ತಿ, ಅವನು ಪಾರ್ವತಿಯನ್ನ ನೋಡಿ ಆಡಿಕೊಳ್ತಾನೆ. ಚಿತ್ರಕೇತು. ಸಮೀಚೀನಂ. ಅವನು ಒಂದು ಗಣಕ್ಕೆ ಸೇರಿದವನು. ಯಾವ ಗಣ ಅಂತ ಗೊತ್ತಾ? ಪಿಶಾಚಿನೋ, ದೇವತೆಗಳೋ, ಗಂಧರ್ವನೋ, ಕಿನ್ನರನೋ, ಕಿಂಪುರುಷನೋ, ವಾನರನೋ, ಮನುಷ್ಯನೋ? ಆಡಿಯನ್ಸ್. ವಿದ್ಯಾಧರ. ಸಮೀಚೀನ. ಸರಿಯಾದ ಉತ್ತರ ವಿದ್ಯಾಧರ. ಆದರೆ ಮಾರ್ಕ್ಸ್ ಯಾರಿಗೂ ಇಲ್ಲ. ಆಡಿಯನ್ಸ್ ಪೋಲ್. ಚಿತ್ರಕೇತುವಿಗೆ ಸರಿಯಾದ ತಿಳುವಳಿಕೆಯನ್ನು ಮೂಡಿಸ್ಲಿಕ್ಕೋಸ್ಕರ ಏನೋ ಒಂದು ವಿಶಿಷ್ಟವಾದ
ಆ ಪ್ರವೃತ್ತಿಯನ್ನ ತೋರುತ್ತಾರೆ. ಏನ್ ಮಾಡ್ತಾರೆ? ಹಾ, ತನ್ಮಯಿ ಹೇಳು. ಉಪದೇಶ ಉಪದೇಶ ಆಮೇಲೆ, ಅದಕ್ಕಿಂತ ಮುಂಚೆ ಶಾಪ ಶಾಪ ಕೊಡ್ತಾನ? ಅದೇ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ವಾ? ಉಪದೇಶ ಮಾಡಿದ್ದು ಹೌದು, ಆದ್ರೆ ಅದಕ್ಕಿಂತ ಮುಂಚೆ ಅವನಿಗೆ ತಾನು ಕೇಳಿದ ವರ ತಪ್ಪಾಯ್ತು ಅಂತ ಅವನಿಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದು ಘಟನೆ ನಡೆಯತ್ತಲ್ಲಿ. ಆಡಿಯನ್ಸ್ ಪೋಲ್. ಮಗಳನ್ನ ಮತ್ತೆ ವಾಪಸ್ ಸತ್ತು ಹೋದ ಜೀವವನ್ನ ಮರಳಿ ತಂದು ಮಾತಾಡಿಸ್ತಾನೆ. ಆವಾಗ ಆ ವೃತ್ರಾಸ್ ಯಾರಿ ಚಿತ್ರಕೇತುವಿಗೆ ಅರ್ಥ ಆಗುತ್ತೆ, ಆ ಜೀವಕ್ಕೆ ಬರ್ಲಿಕ್ಕೆ ಮನ್ಸಿಲ್ಲ, ಶರೀರ ಮಾತ್ರ ನಾನ್ ಕೊಟ್ಟದ್ದು ಹೊರತು ಆ ಜೀವವನ್ನು ನಾನ್ ತಂದವನಲ್ಲ ಅಂತ ಅವನಿಗೆ ಅರ್ಥ ಆಗುತ್ತೆ. ಒಂದೇ ಉಪದೇಶದಿಂದ ಉದ್ಧಾರ ಆಗ್ತಾನೆ. ಸರಿ, ಈ ಉಪದೇಶ ಮಾಡಿದವರು ಯಾರು? ಅಕ್ಷತಾ. ನಾನಾಗ ಪ್ರಶ್ನೆಯಲ್ಲೇ ಕೇಳಿದ್ದೆ. लॉक कर दिया जाए? ಹಾ, ತನ್ಮಯಿ. ನಾರದರು ಗಟ್ಟಿ ಹೇಳ್ಬೇಕು. ನಾರದರು ಮತ್ತು ಅಗಸ್ತ್ಯರು. ನಿಶ್ಚಯನಾ? ನಾನು ಅರ್ಧಮರ್ಧ ಮಾರ್ಕ್ ಹಾಕಿರ್ತೇನೆ. ಅಳಿಸಿ ಹೋದ್ರೂ ತೊಂದ್ರೆ ಇಲ್ಲ. ನಾರದರು ಸಮೀಚೀನ. ಏನು ಉಪದೇಶ ಮಾಡ್ತಾರೆ ಮುಖ್ಯವಾಗಿ? ಆ ಮಂತ್ರಕ್ಕೊಂದು ವಿಶೇಷ ಹೆಸರಿದೆ. ಆ ಸಭೆಯಲ್ಲಿ ಸಂಕರ್ಷಣ ಸಂಕರ್ಷಣ ಮಂತ್ರ ಮತ್ತು ದ್ವಾದಶಾಕ್ಷರ ವಿದ್ಯೆ, ಇದನ್ನ ಅವನಿಗೆ ಬೋಧಿಸ್ತಾರೆ ಸಮೀಚೀನ. ಪ್ರಹ್ಲಾದನ ಇನ್ನುಳಿದ 3 ಜನ ಅಣ್ಣ ತಮ್ಮಂದ್ರ ಹೆಸರೇನು? ಅಕ್ಷತಾ ಹೇಳು. ಸಂಘಾದ, ಅನುಪ್ಲಾದ, ಪ್ರಸಾದ. 4 ಜನ ಆಯ್ತಲ್ಲ, ನಾ 3 ಜನ ಕೇಳಿದೆ. ಕ್ಲಾದ, ಅನುಕ್ಲಾದ, ಸಂಕ್ಲಾದ, ಪ್ರಹ್ಲಾದ 4ನೇವನು. ಸರಿ, ಇನ್ನೇನ್ ಕೇಳುದು? ಆ ಅಜಾಮಿಳನಿಗೆ ಸಾವಿನ ಹೊತ್ತಿಗೆ ಹೆಸರು ಕರಿತಾನಲ್ಲ, ಅವನು ಎಷ್ಟನೇ ಮಗ ಹೇಳು? ಸಮೀಚೀನಂ, 10ನೇಯ ಮಗ.
ವಿಶ್ವರೂಪಾಚಾರ್ಯಗೆ ಎಷ್ಟು ತಲೆ ಇತ್ತು? ಅಕ್ಷತಾ ಹೇಳು. ತನ್ಮಯಿ ಯಾವ್ದ್ಯಾವ್ದು ಅಂತ ನೆನಪಿದ್ಯಾ? ಹೇಳಿ, ಏನೇನ್ ತಿಂತಿದ್ರು ಹೇಳು. ಒಂದರಿಂದ ಸುರಪಾನ, ಒಂದರಿಂದ ಸುರಪಾನ ಮಾಡಿದ್ರು, ಒಂದರಿಂದ ಸೋಮಪಾನ ಮಾಡಿದ್ರು, ಮತ್ತೊಂದರಿಂದ ಅನ್ನ. ಸರಿ, ಅನ್ನ, ಸುರಾಪಾನ ಮತ್ತು ಸೋಮಪಾನ, ಈಗ 3 ಅನ್ನ ಮಾಡುತ್ತಾ ಇತ್ತು ಆ 3 ತಲೆಗಳು. ವೃತ್ರಾಸುರ ಪೂರ್ವಜನ್ಮದಲ್ಲಿ ಏನಾಗಿದ್ದ? ಸಮೀಚೀನ. ಆಯ್ತು. ಇನ್ನೆಷ್ಟೊತ್ತಿದೆ ಪರೀಕ್ಷೆಗೆ? 5 ನಿಮಿಷ ಇದೆ. 5 ಜನ ಇದ್ದಾರೆ. 5 ನಿಮಿಷ ಇದೆ. 15 ನಿಮಿಷ. ನಿದ್ದೆ ಬರಲ್ವಾ ನಿಮ್ಗೆ? ಹಾಗಾದ್ರೆ ತನ್ಮಯಿ ಹೊರಡು. ತನ್ಮಯಿ ಓಕೆ, ಮುಗೀತು. ನೆಕ್ಸ್ಟ್ ಅನಂತ ಬರ್ಲಿ. ಏನ್ ಹೆಸರದು? ಅನಾಮಯನ? ಇಲ್ಲಿ ಅನಾಮಯ ಅಂತಿಲ್ಲ. ಅಲ್ಲ, ಅನಂತ ಅಂತಿದೆ ಇಲ್ಲಿ. ಅನಾಮಯನ? ಅನಾಮಯ ಬನ್ನಿ. ಅನಾಮಯ ಅಂದ್ರೆ ಏನರ್ಥ? ರೋಗ ಇಲ್ಲದೆ ಇದ್ದವನು, ತಲೆ ಸರಿ ಇದ್ದವನು. ನಾರದರ ಜೊತೆಗೆ ಚಿತ್ರಕೇತುವಿಗೆ ಉಪದೇಶ ಅಂದ್ರೆ ಫಸ್ಟ್ ವರ ಕೊಡುವಾಗ ಇನ್ನೊಬ್ರಿದ್ರು ಯಾರು? ಹೇಳು. ಸಮೀಚೀನಂ. ನಹುಷನಿಗೆ ಶಾಪ ಕೊಟ್ಟ ಋಷಿಗಳು ಯಾರು? ಅನಾಮಯ. ಏನ್ ಕಂಗಾಲಾಗ್ಬಿಟ್ನಲ್ಲ? ಅಕ್ಷತಾ ಹೇಳು. ಇಂದ್ರನ? ಆಡಿಯನ್ಸ್ ಪೋಲ್. ನಾನು ಯಾರಿಗೆ ಅಂತ ಕೇಳಿದ್ ನೆನ್ಪಿದ್ಯಾ? ಪ್ರಶ್ನೆ ಏನು? ನಹುಷನಿಗೆ ಶಾಪ ಕೊಟ್ಟವರು ಯಾರು?
ಆಡಿಯನ್ಸ್. ಏನೇನು ಋಷಿ ಅಂತ ಮಾತ್ರ ಗೊತ್ತಾ? ಅಗಸ್ತ್ಯ ಪರ್ವತವನ್ನು ಬೆಳೆಯದಂತೆ ತಡೆದವನು ಅಂತ ಅವರ ಹೆಸರು. ಅಗಸ್ತ್ಯ ಹಾ ಅಗಸ್ತ್ಯ ಸರಿ. ಹಾ, ಹಿರಣ್ಯಾಕ್ಷನ ಮಡದಿಯ ಹೆಸರೇನು? ಅನಾಮಯ. ಹಿರಣ್ಯಾಕ್ಷನ ಮಡದಿಯ ಹೆಸರು ಏನು? ಗೊತ್ತಿಲ್ವಾ? ಹಾ, ಆಡಿಯನ್ಸ್ ಪೋಲ್. ದಿತಿನ ಋಷದ್ ಭಾನು. ಸಾಯಿರ ಭಾನು ಅಲ್ಲ, ಋಷದ್ ಭಾನು. ಈ ಗಜೇಂದ್ರ ತನ್ನ ಪರಿವಾರದೊಂದಿಗೆ ಒಂದು ಪರ್ವತದ ಬುಡಕ್ಕೆ ಬರ್ತಾನೆ. ಆ ಪರ್ವತ ಯಾವುದು? ಅದಿಲ್ವಾ? ಯಾಕಿಲ್ಲ? ಅದು 6ನೇ ಸ್ಕಂದ ಅಲ್ವಾ? 8ನೇ ಸ್ಕಂದನಾ? ಓ ಸರಿ ಸರಿ ಸರಿ, ನಾನು ತಾಪಸಮನ್ನಂತೂ ಯೋಚನೆ ಮಾಡಿ ಹೇಳಿ. ಹಾ, ತ್ರಿಕೂಟ ಪರ್ವತ. ಸಮೀಚೀನಂ. ಪುಂಸವನ ಅಂತ ಒಂದು ವ್ರತವನ್ನ ಯಾರು ಮಾಡ್ತಾರೆ? ಅದಿತಿ. ಯಾಕಾಗಿ ಮಾಡ್ತಾಳೆ? ಇಂದ್ರನನ್ ಕೊಲ್ಲುವಂತ ಒಬ್ಬನ್ ಪುತ್ರನ್ ಪಡಿಬೇಕು ಅಂತ. ಅದೇ ದಿತಿ. ಹ್ಮ್. ಎಷ್ಟು ದಿವಸ ನೆನ್ಪಿದ್ಯಾ? ಏನು ಒಂದು ವರ್ಷ. ಯಾರು ಹುಟ್ಟಿದ್ರು? ಅವ್ರೆಷ್ಟು ಜನ? 49. ಅವ್ರಿಗೆ ಯಾಕೆ ಜೊತೆಗಿಂದ್ರ ಒಟ್ಟ 50. ಕರೆಕ್ಟ್. 50 ಹಾಫ್ ಸೆಂಚುರಿ ಬ್ಯಾಟ್ ಎತ್ತು. ಮರುತ್ ಅಂತ ಯಾಕೆ ಹೆಸರು ಬಂತು? ಕಡ್ದು ಮಾಡಿದ್ರೆ ಮರುತ್ ಅಂತ ಹೆಸರು ಬರುತ್ತಾ?
ಮಾರುದಹ ಮಾರುದಹ ಅಂತ ಇಂದ್ರ ಸಮಾಧಾನ ಮಾಡ್ತಾ ಬಂದವರನ್ನ, ಹಾಗಾಗಿ ಅವರಿಗೆ ಮರುತ್ ಅಂತ ಹೆಸರು ಬಂತು. ಮಾರುತಃ ಅಂದ್ರೆ ಕೊಲ್ಲಬೇಡ ಅಂತ ಅರ್ಥನಾ? ನಂಗೆ ಅರ್ಥ ಆಗ್ಲಿಲ್ಲ ಆಚಾರ್ಯ ಕಾಂಟೆಕ್ಸ್ಟ್ ಅಳಬೇಡಿ ಅಂತ. ಒಳಬೇಡಿ. ಆ ಬೆಟ್ಟನೊಬ್ನು ಚೀಪ್ತಾನಲ್ಲ, ಅದು ಮಕ್ಕಳು ಇವತ್ತಿಗೂ ಚೀಪ್ತಾರೆ ಅಂತ ಕಥೆ ಹೇಳ್ತಾರೆ, ಅದ್ರೊಳಗೂ ಹೀಗೆ ಇದೆ ಬರುತ್ತಲ್ಲ ಅದು ಆಚಾರ್ಯ, ಯಾವ ಇಂದ್ರ ಕಥೆ ಅದು? ನನ್ನನ್ನು ಧಾರಣೆ ಮಾಡು ಅಂತ ಹೇಳಿದ್ದು, ಮಾಂಧಾತ ಅದು ಬೇರೆ. ಮಾಂಧಾತ. ಹಾ ಹಾ, ಮಾಂಧಾತ. ಓಕೆ. ಇನ್ನೊಂದೇನದು, ದಕ್ಷಿಣ ಹೆಂಡತಿ ಹೆಸರೇನು? ಪ್ರಸೂತಿ. ಆಡಿಯನ್ಸ್ ಅಸಿಕ್ನಿ ಹೇಳಿ ಆಯ್ತು. ದಕ್ಷಿಣ ತಂದೆ ಹೆಸರೇನು? ಬ್ರಹ್ಮ. ಪ್ರಚೇತಸರು 10 ಜನ. ನೆನ್ಪಾಯ್ತಾ? ನೆನ್ಪಾರೋಯ್ತಾ? ಸರಿ. ಇನ್ನೂ 10 ಜನ ಇದ್ದಾರೆ. ಓಪನ್ ಮಾಡಿದ್ರೆ ನಾರದರು ಈಗ ಈ 2 ಸ್ಕಂದಗಳಲ್ಲಿ ಯಾರ್ಯಾರಿಗೆ ಉಪದೇಶ ಮಾಡಿದ್ರು? ಚಿತ್ರಕೇತುಗೆ. ಯುಧಿಷ್ಠಿರ. ಹಾ ಸರಿ, ಎರಡೇನಾ? ಅದು ದಕ್ಷಿಣ ಮಕ್ಕಳಿಗೆ. ಸರಿ. ಇನ್ನೊಬ್ಬ ಮೇನ್ ಇದ್ದಾನೆ, ಪ್ರಧಾನ. ಅಕ್ಷತ ಹೇಳು. ನಹುಶನ. ಈ ಪ್ರಶ್ನೆ ಇರ್ಲಿ ಸೈಡ್ ಅಲ್ಲಿ. ಹಿರಣ್ಯ ಕಶಿಪುವಿನ ಹೆಂಡತಿ ಯಾರು? ಕಯಾದು. ನಾರದ ಯಾರಿಗೆ ಉಪದೇಶ ಮಾಡಿದ್ದು? ಕಯಾದುಗ್ ಮಾತ್ರನಾ? ಪ್ರಹ್ಲಾದನಿಗೆ. ಇನ್ನೊಂದು ದೇವತೆಗಳು ಹೋಗಿ ಹಿರಣ್ಯಕಶಿಪು ಉಪದ್ರ ಮಾಡ್ತಾ ಇದ್ದಾಗ
ಅವನಿಗೆ ಸಾವು ಯಾವಾಗ ಬರುತ್ತೆ ಅಂತ ಒಂದು ಹೇಳ್ತಾರೆ. ಹಿರಣ್ಯಕಶಿಪುಗೆ ಯಾವಾಗ ಸಾವು ಬರುತ್ತೆ ಅಂತ ಅವರೊಂದು, ಅಂದ್ರೆ ನರಸಿಂಹ ಕೊಂದದ್ದು ಹೌದು, ಆದ್ರೆ ನರಸಿಂಹ ಕೊಲ್ಲುವುದಕ್ಕೆ ಕಾರಣವಾದ ಒಂದಿಷ್ಟು ಘಟನೆಗಳನ್ನ ಹೇಳ್ತಾರೆ. ಅವನ್ ಏನ್ ಮಾಡಿದ್ರೆ ಅವನಿಗೆ ಸಾವು ಬರುತ್ತೆ ಅಂತ. ಪ್ರಹ್ಲಾದನಿಗೆ ತುಂಬಾ ತೊಂದರೆ ಕೊಟ್ಟ ಅಂದ್ರೆ ಹಿಂಸೆ ಮಾಡ್ದಾಗ ಅಷ್ಟೇನಾ? ಗೋವುಗಳಲ್ಲಿ, ಬ್ರಾಹ್ಮಣರಲ್ಲಿ, ವೇದಗಳಲ್ಲಿ ಯಾವಾಗ ಅವನು ದ್ವೇಷ ಮಾಡ್ತಾನೋ ಆಗ ಅವನಿಗೆ ಸಾವು ತಾನಾಗಿ ಅವನ ಹತ್ರ ಬರುತ್ತೆ ಅಂತ ಒಂದು ಸುಭಾಷಿತವು ಬಂದಿತ್ತು, ಬಂದು ಹೊರಟೋಯ್ತು. ಹ ಸರಿ, ಈಗ 4 ಜನರದ್ದಾಯ್ತು. ನಾಳೆ ಮತ್ತೆ 4 ಜನರಿಗೆ ಮಾಡೋಣ, ಸಾಕು. ನಾಳೆ ಇನ್ನೂ ರೆಡಿಯಾಗಿ. ಹಾ, ಉಪದೇಶ ಅಂತ ಕೇಳ್ಬೇಡಿ. ಏನ್ ಉಪದೇಶ? ಅಲ್ಲ, ಯಾವುದೇ ಉಪದೇಶದ ಬಗ್ಗೆ ಅಷ್ಟೇ ಹೇಳಿದ್ರು. ಹಾ ಸರಿ ಸರಿ, ಉಪದೇಶದ ಬಗ್ಗೆ ಕೇಳ್ಬೇಕಾ? ಯಾರು? ಪ್ರಹ್ಲಾದನಿಗೆ ಮಾಡಿದ ಉಪದೇಶನಾ? ಯಾವುದು? ಎಲ್ಲಾ ಉಪದೇಶವನ್ನು ಕೇಳ್ಬೇಕಾ? ಸರಿ. ಮತ್ ಯಾವ ಉಪದೇಶ ಕೇಳ್ಬಾರ್ದ? ಉಪದೇಶದ ಒಳಗೆ ಏನು ಕೇಳ್ಬಾರ್ದು? ಸರಿ, ಉಪದೇಶದಿಂದ ಹೊರಗೆ ಕೇಳ. ಹಾ ಸರಿ. ಮತ್ ನಿಮ್ಗೆ ಉಪದೇಶ ಮಾಡಿದ್ಯಾಕೆ? ಅದು ಶ್ರುತಂ ಹರತಿ ಪಾಪಾನಿ. ಸರಿ ಆಯ್ತು. ಇವತ್ತು ಅಸಿಕ್ನಿ ಅನ್ನೋದು ದಕ್ಷನ ಮಗಳ, ದಕ್ಷನ ಹೆಂಡತಿಯ ಹೆಸರು ಆಯ್ತು. ನಾಳೆ ಇನ್ನ ಕೆಲವು ವಿಷಯಗಳನ್ನ ನೋಡ್ಕೊಂಡು ಬನ್ನಿ. ನಾಳೆ ಇನ್ನಷ್ಟು ಪ್ರಶ್ನೆಗಳನ್ನ ಕೇಳೋಣ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣ ಪರಮಸ್ತು. ಹೇಳಿ. ಕೇಳಬಹುದು, ನನ್ನ ಇಷ್ಟ. ಆದ್ರೆ